ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಂದಗೋಕುಲ ಧಾರಾವಾಹಿಯಲ್ಲಿ ಮುಂಬರುವ ಸಂಚಿಕೆಗಳಲ್ಲಿ ಪ್ರಿಯಾ ಮುಚ್ಚಿಟ್ಟಿದ್ದ ಅಸಲಿ ರಹಸ್ಯ ರಿಜಿಸ್ಟರ್ ಆಫೀಸ್ನಲ್ಲಿ ಬಯಲಾಗುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿವೆ. ಜೊತೆಗೆ ವಲ್ಲಭನ ಕಳ್ಳತನವು ನಂದಗೌಡರ ಕೈಗೆ ಸಿಕ್ಕಿಬಿದ್ದಿದೆ. ಮೊದಲಿಗೆ ಪ್ರಿಯಾ ತನ್ನ ಆಧಾರ್ ಕಾರ್ಡ್ ವಿಷಯದಲ್ಲಿ ಸಖತ್ ಭಯ ಬಿದ್ದಿದ್ದಾಳೆ. ಅದಕ್ಕೆ ಕಾರಣ ಪ್ರಿಯಾ ತನ್ನ ಪತಿ ಮಾಧವನಿಗಿಂತ ವಯಸ್ಸಿನಲ್ಲಿ 1 ವರ್ಷ ದೊಡ್ಡವಳು. ಈ ಸತ್ಯ ನಂದಗೋಕುಲದ ಮನೆಯವರಿಗೆ ಗೊತ್ತಾದರೆ ತನಗೆ ಅಲ್ಲಿ ಜಾಗ ಇರಲ್ಲ ಅಂತ ಪ್ರಿಯಾಂಗೆ ನಡುಕ ಶುರುವಾಗಿದೆ. ಮುಂಚೆ ಹೋಟೆಲ್ನಲ್ಲಿ ಮಾಧವನ ಕೈಗೆ ಆಧಾರ್ ಕಾರ್ಡ್ ಸಿಕ್ಕರೂ ಡೇಟ್ ಆಫ್ ಬರ್ತ್ ನೋಡದಿದ್ದರಿಂದ ಪ್ರಿಯಾ ಬಚಾವಾಗಿದ್ದಳು. ಈಗ ಎಲ್ಲಿ ಸಿಕ್ಕಿ ಬೀಳ್ತೀನೋ ಅಂತ ಆಧಾರ್ ಕಾರ್ಡನ್ನು ತನ್ನ ಅಮ್ಮ ವೀಣಾ ಬಳಿ ಇಟ್ಟಿದ್ದಳು. ಆದರೆ ಮಾಧವ ಅತ್ತೆ ಮನೆಗೆ ಹೋಗಿ ಆಧಾರ್ ಕಾರ್ಡ್ ಇಸ್ಕೊಂಡು ಬಂದಿದ್ದಾನೆ. ಅಮ್ಮ ಆಧಾರ್ ಕಾರ್ಡ್ ಕೊಟ್ಟ ವಿಷಯ ತಿಳಿದು ಪ್ರಿಯಾ ಫೋನ್ನಲ್ಲಿ ಅಮ್ಮನ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಳ್ಳುತ್ತಾಳೆ. ಇತ್ತ ಇಷ್ಟು ದಿನ ದರ್ಬಾರ್ ಮಾಡ್ತಿದ್ದ ವೀಣಂಗೆ ಈಗ ಗಂಡ ಮತ್ತು ಮಗಳು ಇಬ್ಬರು ಬೆಲೆ ಕೊಡದಿದ್ದಕ್ಕೆ ತನ್ನ ಬೆಲೆ ಕಳೆದು ಹೋಯಿತು ಅಂತ ಬೇಜಾರು ಮಾಡಿಕೊಳ್ಳುತ್ತಾರೆ. ಮತ್ತೊಂದೆಡೆ ಪ್ರಿಯಾ ಮಾಧವ್ ರೂಮಿಗೆ ಬರುತ್ತಿದ್ದಂತೆ ಕೋಪದಿಂದ ಇರುವುದನ್ನು ನೋಡಿ ಸತ್ಯ ಗೊತ್ತಾಗಿ ಬಿಟ್ಟಿದೆ ಅಂದ್ಕೊತಾಳೆ. ಆದರೆ ಮಾಧವ್ ಆಧಾರ್ ಕಾರ್ಡ್ ತರಲು ನಾನೇ ಹೋಗಬೇಕಾ, ನಿನಗೆ ಯಾಕೆ ಇಷ್ಟು ಅಸಡ್ಡೆ ಎಂದು ಬೇರೆ ವಿಷಯಕ್ಕೆ ಬೈತಾನೆ. ಮಾಧವ್ ಇನ್ನೂ ವಯಸ್ಸಿನ ಸತ್ಯ ನೋಡಿಲ್ಲ ಎಂದು ಪ್ರಿಯಾ ನಿಟ್ಟುಸಿರು ಬಿಡ್ತಾಳೆ. ಆದರೆ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ನೋಂದಣಿ ಮಾಡುವಾಗ ಈ ಸತ್ಯ ಬಯಲಾಗುವುದು ಗ್ಯಾರಂಟಿ ಅಂತ ಅವಳಿಗೆ ಆತಂಕ ಶುರುವಾಗಿದೆ. ಇನ್ನೊಂದು ಕಡೆ ನಂದಗೌಡರ ಅಕೌಂಟ್ನಿಂದ 10,000 ರೂಪಾಯಿ ನಾಪತ್ತೆಯಾಗಿದ್ದು ಆ ಕಳ್ಳತನ ಮಾಡಿದ್ದು ವಲ್ಲಭನೇ ಎಂದು ನಂದ ಅವರಿಗೆ ನಿಧಾನವಾಗಿ ಗೊತ್ತಾಗಿದೆ. ವಲ್ಲಭ ಅಂಗಡಿಗೆ ಬಂದ ದಿನವೇ ಹಣ ಕಾಣೆಯಾಗಿರುವುದರಿಂದ ನಂದನ್ ಅವರು ಮನೆಯವರ ಮುಂದೆ ವಲ್ಲಭನೇ ಕದ್ದಿದ್ದಾನೆ ಎಂದು ನೇರವಾಗಿ ಆಪಾದನೆ ಮಾಡ್ತಾರೆ. ಇದರಿಂದ ವಲ್ಲಭ ಅವನಿಗೆ ಸಾಥ್ ಕೊಟ್ಟ ಕೇಶವ ಕಂಗಾಲಾಗ್ತಾರೆ. ಆದರೆ ವಲ್ಲಭನ ಹೆಂಡತಿ ಅಮ್ಮು ಮಾತ್ರ ಗಂಡನ ಪರವಾಗಿ ಮಾವನ ವಿರುದ್ಧವೇ ಬ್ಯಾಟಿಂಗ್ ಮಾಡಲು ಶುರು ಮಾಡ್ತಾಳೆ. ನನ್ನ ಗಂಡ ಸ್ವಾಭಿಮಾನಿ, ಅವರು ಕಳ್ಳತನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವೇ ಎಲ್ಲೋ ಖರ್ಚು ಮಾಡಿ ಲೆಕ್ಕ ಸಿಗದೆ ನನ್ನ ಗಂಡನ ಮೇಲೆ ಗೂಬೆ ಕೂರಿಸುತ್ತಿದ್ದೀರಾ ಎಂದು ಸುಂದರ ಮಾವನ ಮೇಲೂ ಬ್ಲೈಮ್ ಹಾಕ್ತಾಳೆ. ನಂದನ್ ಅವರು ಕೋಪದಿಂದ ನಾನು ಬ್ಯಾಂಕಿಗೆ ಹೋಗಿ ಸ್ಟೇಟ್ಮೆಂಟ್ ತರ್ತೀನಿ, ಆವಾಗ ಮಾತಾಡ್ತೀನಿ ಎಂದು ಎದ್ದು ಹೋಗುತ್ತಾರೆ. ಅಮ್ಮು ರೂಮಿಗೆ ಬಂದು ವಲ್ಲಭನಿಗೆ ನೀನು ಕದ್ದಿಲ್ಲ ತಾನೆ ಎಂದು ಕೇಳಿದಾಗ ಉತ್ತರಿಸಲಾಗದ ವಲ್ಲಭ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಕೊನೆಗೆ ಇಡೀ ಕುಟುಂಬದವರು ಮದುವೆ ರಿಜಿಸ್ಟ್ರೇಷನ್ ಮಾಡಲು ರಿಜಿಸ್ಟರ್ ಆಫೀಸ್ಗೆ ತಲುಪ್ತಾರೆ. ಅಲ್ಲಿ ಮಾಧವ್ ಮತ್ತು ಪ್ರಿಯಾ ಆಧಾರ್ ಕಾರ್ಡ್ ಅಧಿಕಾರಿಗಳು ಪರಿಶೀಲನೆ ತಗೊತಾರೆ. ಆಗ ಇರುವ ಮೀನಾ ತುಂಬ ಕ್ಯಾಶುವಲ್ ಆಗಿ ಪ್ರಿಯಾ ಆಧಾರ್ ಕಾರ್ಡ್ ನೋಡಿ, ಅಕ್ಕ ನೀನು ಮಾಧವ ಭಾವನ್ಕಿಂತ 1 ವರ್ಷ ದೊಡ್ಡವಳ ಎಂದು ಇಡೀ ಮನೆಯವರ ಮುಂದೆ ಸತ್ಯ ಬಿಚ್ಚಿಡುವ ಸಾಧ್ಯತೆ ದಟ್ಟವಾಗಿದೆ. ಈ ಸತ್ಯ ಕೇಳಿ ನಂದನ್ ಮತ್ತು ಮಾಧವ್ ಇಬ್ಬರು ಪ್ರಿಯಾಂಗೆ ಯಾವ ಶಿಕ್ಷೆ ಕೊಡ್ತಾರೆ, ಇತ್ತ ವಲ್ಲಭನ ಬ್ಯಾಂಕ್ ಸ್ಟೇಟ್ಮೆಂಟ್ ಸತ್ಯ ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡಬೇಕಾಗಿದೆ. ಮುಂದೆ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.